ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಮಧು, ನಮಸ್ತೆ ಸರ್, ಲಾಸ್ಟ್ ಪುಣ್ಯ ಸ್ಮರಣೆಯಲ್ಲಿ ಈ ಗೌರ್ಮೆಂಟ್ ಅವ್ರದ್ದು ಒಂದು ಲೋಗೋ ಬಳಸಿ ಅನಧಿಕೃತವಾಗಿ ಹಾಕಿದ್ರಲ್ಲ, ಅದ್ರ ಬಗ್ಗೆ ಏನಾಯ್ತು ಸರ್ ಕಂಪ್ಲೇಂಟ್? ಅದು ನಾನು BBMP ಕೊಟ್ಟಿದ್ದೆ. BBMPಗೆ ನಮ್ಗೆ ಈ ತರ ನೀವು ಅನುಮತಿ ಕೊಟ್ಟಿದ್ರು ನಮ್ಗೆ ಅಲ್ಲಿ ಜಾಮೀನು ಹಾಕಕ್ ಬಿಟ್ಟಿಲ್ಲ, ಮತ್ತೆ ನಿಮ್ಮ ಸರ್ಕಾರದ ಲೋಗೋ ಬಳಸಿ ಇದ್ ಮಾಡಿದ್ದಾರೆ, ನಿಮ್ಮಂತ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಕೇಳಿದೆ. ನಮ್ಮ ಹತ್ರ ಯಾವುದೇ ರೀತಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಸರ್, ನಾವು ಪರ್ಮಿಷನ್ ಯಾರು ಹಾಕಿಲ್ಲ ಅಂತ ಹೇಳಿದ್ರು ಅವರು. ಸರಿ, ಹಾಗಾಗಿ ಕೆಂಗೇರಿ ಸ್ಟೇಷನ್ಗೆ ಹೇಳಿದ್ರೆ ಅದು ನಮಗ್ ಬರಲ್ಲ, ನೀವು BBMPಗೆ ಹೋಗಿ ಅಂತಂದ್ರು. ನಾನು BBMPಗೆ ಅವನು ತಿಳಿಸಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಅದು ಒಂದ್ ತಿಂಗಳಾದ್ರೂ ಅವ್ರೇನ್ ಕ್ರಮ ತಗೊಂಡಿಲ್ಲ. ಆಮೇಲೆ ಕಂದಾಯ ಇಲಾಖೆಗೆ ಹೋಗಿ ಅಂದ್ರು. ಅಲ್ಲೇ ಕಂದಾಯ ಇಲಾಖೆ ಆಫೀಸರ್ ಹತ್ರ ಮಾತಾಡಿದೆ. ಸರಿ, ಏನ್ ಸರ್ ಅದು BBMP ಜಾಗದಲ್ಲಿ ಹಾಕೊಂಡಿದ್ದಾರೆ, ಅನಧಿಕೃತವಾಗಿ ಕರ್ನಾಟಕ ಲೋಗೋ ಬಗ್ಸಿ, ಅದ್ರ ಬಗ್ಗೆ ವೆರಿಫಿಕೇಶನ್ ಮಾಡಿ ತೆಗ್ಸಿ ಅಂತ ಹೇಳಿದೆ. ಸರಿ, ಅವರು ಒಂದೂವರೆ ತಿಂಗಳಾಯ್ತು ಅವರು ತೆಗಿಯಕ್ಕೆ. ಸರಿ, ಆಮೇಲೆ ಕೊನೆಗೆ ಅದು ತೆಗೆದು ಬಿಸಾಕಿದ್ರು BBMP ಅವರು, ಕಂದಾಯ ಇಲಾಖೆಯವರು. ಬ್ಯಾನರ್ ತೆರವುಗೊಳಿಸಿದ್ದಾರೆ. ಈ ಬಗ್ಗೆ ಕಂಪ್ಲೇಂಟ್ BBMP ಕೊಟ್ಟಿದೆ, ಕಂದಾಯ ಇಲಾಖೆಗೆ ಕೊಟ್ಟಿದೆ. ಆಮೇಲೆ ಲಾಸ್ಟ್ ಕಂದಾಯ ಇಲಾಖೆಯವರು ಅದನ್ನ ತೆಗೆದು ಬಿಸಾಕಿದ್ದಾರೆ. ಏನಕ್ಕೆ ಸರ್ ಆ ವ್ಯಕ್ತಿ ಹಂಗ ಹಾಕಿದ? ಏನು ಗೊತ್ತಿಲ್ಲ, ದುರುದ್ದೇಶ, ಕಾರ್ಯಕ್ರಮನ ಅಡ್ಡಿಪಡಿಸ್ಬೇಕು. ಮತ್ತೆ ಒಂದು ಉದ್ದೇಶ ಏನಿದೆ ಗೊತ್ತಿಲ್ಲ ನಮಗೇನು. ನಾವು ಸರ್ಕಾರದಿಂದ ಅನುಮತಿ ತಗೊಂಡಿದ್ವಿ, ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ವಿ. ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಆಗಿತ್ತು, ಆದ್ರೂ ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡು ನಮ್ಗೆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು, ಬ್ಯಾನರ್ ಹಾಕಿ ಮಿಸ್ಯೂಸ್ ಮಾಡಕ್ ನೋಡಿದ್ರು. ಆದ್ರೂ ಪರವಾಗಿ ಅಭಿಮಾನಿಗಳು ಪೂರ್ಣ ಅಲ್ಲಿ ಒಂದು ಅಪ್ಪಾಜಿ ಸ್ಪರ್ಶ ಮಾಡಿ ದರ್ಶನ ಮಾಡಕ್ ಆಗ್ಲಿಲ್ಲ. ಅದೊಂದು ನೋವಿದೆ. 2 ಕಾರ್ಯಕ್ರಮಗಳಲ್ಲಿ 74ನೇ ಜನ್ಮದಿನೋತ್ಸವ ಹಾಗೂ 15ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಪೊಲೀಸರು ದುರ್ಬಳಕೆ ಮಾಡ್ಕೊಂಡು ನನ್ನ ಒಳಗಡೆ ಬರ್ದಂಗ್ ಮಾಡಿದ್ರು ಸ್ಟುಡಿಯೋ ಮಾಲೀಕರು. ನಮ್ದು ಯಾವುದೇ ನಾನು ಕಾನೂನು ಬಾಹಿರವಾಗಿ ನಡ್ಕೊಂಡೇ ಇಲ್ಲ. ಕೋರ್ಟಿಂದ ಲೀಗಲ್ ಆಗಿ ನನ್ನ ಕಡೆ ಲೀಗಲ್ ಕೋರ್ಟ್ CC 12 6544 ಕೇಸ್ನಲ್ಲಿ ಕೋರ್ಟ್ ನನ್ನ ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡ್ತು. ಅವರು ನನ್ನ ಮೇಲೆ ಏನ್ ಸುಳ್ಳು ಮೊಕದ್ದಮೆಗಳನ್ನ ಹಾಕಿದ್ರು, ನಾನು ಅದಕ್ಕೆ ಹೇಳಿದೆ, ಅವ್ರು ಹಾಕಿರೋ ಮೊಕದ್ದಮೆಗಳಿಗೂ ಅವ್ರು ಹಾಕಿರೋ ಕೇಸ್ಗೂ ಹೇಳಿರೋ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ ಅಂತ ನಮ್ಮ ವಾದ ಮಾಡುವ ನಮ್ಮ ಅರುಣ್ KS ವಕೀಲರು, ಹಿರಿಯ ಹೈಕೋರ್ಟ್ ವಕೀಲರು. ಹಾಗಾಗಿ ನಮ್ಮ ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು ನಾವು ಆರಾಮಾಗಿ ಫಂಕ್ಷನ್ ಮಾಡ್ಬೋದು ಅಂತ ಅನ್ಕೊಂಡ್ರೆ ಇವರು ಈ ರೀತಿ ಪೊಲೀಸ್ ದುರ್ಬಳಕೆ ಮಾಡ್ಕೊಂಡು ಹೈಕೋರ್ಟ್ ಆರ್ಡರ್ ಇದೆ, ಆ ಆರ್ಡರ್ ಸುಳ್ಳು ಹೇಳಿ ಅಡ್ಡಿಪಡಿಸಿದ್ರು, ಮುಚ್ಚಳಿಕೆ ಬರ್ಸ್ಕೊಂಡ್ರು. ನಾನು ಏನಂತ ಅಂದ್ರೆ, ಅಯ್ಯೋ ನಾನು ದಿವಸ ಪೂಜೆ ಮಾಡ್ತೀನಿ ಅಪ್ಪಾಜಿನ, ಪರವಾಗಿಲ್ಲ, ನಾನು ಒಳಗಡೆ ಹೋಗ್ದಿರೋ ಪರವಾಗಿಲ್ಲ, ಅಭಿಮಾನಿಗಳು ಹೋದ್ರೆ ಸಾಕು ಅಂದ್ಬಿಟ್ಟು ನಾನು ಆಚೆಗಡೆನೇ ಇದ್ದೆ. ಅಂದಾನ ಮಾಡ್ಬೇಕಾಯ್ತಲ್ಲ, ಮಧ್ಯಾಹ್ನ 1 ಗಂಟೆ ಪೆಂಡಲ್ ಹಾಕಿದ್ದು, 15-20 ಪೆಂಡಲ್ ಹಾಕ್ಸಿ, ಅದು ಏನೋ ಇದು ಫಾರೆಸ್ಟ್ ಗೇಟ್ ಮುಂದೆ ಹಾಕಿ ಅಧಿಕಾರಿಗಳ ಹತ್ರ ಮಾತಾಡಿ ಒಂದು 2-3 ಅವರ್ ಅಂತ ಹಾಕ್ಬಿಟ್ಟು ಅಲ್ಲಿ ಪೆಂಡಲ್ ಹಾಕ್ಸಿ ನಾವು ಇದ್ ಮಾಡುದು. ಲಾಸ್ಟ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಬಂದ್ವಲ್ಲಪ್ಪ. ಇಷ್ಟೆಲ್ಲ ರಾಮಾಯಣ ಮಾಡಿದ್ರು, ದೌರ್ಜನ್ಯ, ಅಲ್ಲೇ ನಿಂದನೆ, ಪುಂಡ್ರು ದುರ್ಬಳಕೆ. ಅವನ ಅಭಿಮಾನ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ತುಂಬಾ ಒಂದು ಅಮಾನುಷವಾಗಿ ನಡ್ಕೊಂಡ. ಅದೇನು ದುರ್ಬುದ್ಧಿನೋ ಅದೇನು ಕುಯುಕ್ತಿ ಬುದ್ಧಿನೋ ಗೊತ್ತಿಲ್ಲ. ನಮಗೇನಾದ್ರೂ ಮಾಡ್ಕೊಳ್ಳಿ, ಕೇಸ್ ಹಾಕೊಂಡ ನಾನು ಹೊರಗಡೆ ಇರುವಂಗೆ ಮಾಡ್ಕೊಳ್ಳಿ, ನಂಗೆ ತೊಂದರೆ ಇಲ್ಲ. ಓಲಿಯ ಹೂವು ಹಾಕಕ್ಕಾರು, ಭಾವಚಿತ್ರ ಹಾಕಕ್ಕಾರು ಬಿಟ್ಟಿದ್ರೆ ಒಬ್ರು ಅವ್ರ ಕಲಾವಿದ್ರ ಕುಟುಂಬ ಅಂತ ನಾನು ಬೇಸ್ ಅಂತ ಇದ್ದೆ. ಅವ್ರ ಕಲಾವಿದ್ರ ಕುಟುಂಬ ಅನ್ನಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಗಣೇಶ್ ಅವ್ರು ಇರುವಾಗಂತೂ ನಮ್ಗೆ ಯಾವ್ದು ತೊಂದರೆ ಇರ್ಲಿಲ್ಲ. ಪಾಪ ಅವ್ರ ಪುಣ್ಯಾತ್ಮ ಪಾಪ ಅವ್ರು ತೀರ್ಕೊಂಡ್ಮೇಲೆ ಈ ಮೊಮ್ಮಗನ ಹಾರ್ಭಟ, ದೌರ್ಜನ್ಯ, ಹಠಾಸ, ರೌಡಿಜಮ್ಮು ಜಾಸ್ತಿ ಆಗ್ಬಿಟ್ಟೈತೆ. ಇರ್ಲಿ, ಅದು ಎಷ್ಟು ದಿನ ನಡೀತಿದೆ ನಡೀಲಿ, ನಾವಂತೂ ಸುಮ್ಮನೆ ಬಿಟ್ಟಿಲ್ಲ. ಅದ್ರ ಬಗ್ಗೆ ನಾನು ಏನೇನ್ ಮಾಡ್ಬೇಕು, ಅವರು ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಅದನ್ನ ನಾನು ಇಲಾಖೆಯಿಂದ ಬ್ಯಾನರ್ನ ತೆರವುಗೊಳಿಸಿದ್ದೀನಿ. ಅವರು ಯಾವುದೇ ಪರ್ಮಿಷನ್ ಇಲ್ಲದೆ ಹಾಕಿದ್ರು. ಅದ್ರ ಬಗ್ಗೆ ನಾನು ಕೋರ್ಟ್ಗೂ ಎಲ್ಲ ತಿಳಿಸಿದ್ದೀನಿ. ನನ್ನ ಕೋರ್ಟ್ ಇನ್ನೂ ನಡೀತಾ ಇದೆ, 3 ಕೇಸ್ ನಡೀತಾ ಇದೆ, ಎಲ್ಲ ಮುಂದಕ್ಕೆ ಹೋಗ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ. ಧನ್ಯವಾದಗಳು ಸರ್, ಮಾಹಿತಿ ನೀಡಿ. ಓಕೆ.